ಸದ್ದು ಸ್ಫೋಟಗೊಳ್ಳುತ್ತಿದೆ. ಇನ್ನೇನು 2 ದಿನಗಳು ಕಳೆದರೆ ನವೆಂಬರ್ ತಿಂಗಳು ಬರಲಿದೆ. ನಿತ್ಯ ಮೊಳಗ್ತಾ ಇರುವ ಕ್ರಾಂತಿ ಗೀತೆಗೆ ರಾಗ ಸಂಯೋಜನೆ ಆಗಲಿದ್ದು ಕಾಂಗ್ರೆಸ್ನ ರಾಜಕೀಯ ಚಟುವಟಿಕೆಗಳು ಗರಿಗೆದರಲಿದೆ. ನವೆಂಬರ್ ಕ್ರಾಂತಿಯ ಚರ್ಚೆ ದಿನಕ್ಕೊಂದು ತಿರುವು ಪಡಿತಾ ಇದೆ. ನವೆಂಬರ್ ಕ್ರಾಂತಿಯ ಚರ್ಚೆ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಕ್ಷಣಕ್ಕೊಂದು ಬಣ್ಣ ಕಟ್ಟುತ್ತಿದೆ. ಅಸ್ತ್ರ ಶಸ್ತ್ರಗಳು ಪ್ರಯೋಗ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಬ್ರಹ್ಮಾಸ್ತ್ರವನ್ನ ಸಿಎಂ ಕ್ಯಾಂಪ್ ತೋರಿಸಿದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಕೂಡ ಮಾಡಲಿದ್ದು ಆಗ ಕುರ್ಚಿ ಕಿತ್ತಾಡಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಶಾಸಕರ ಬಲ ಸಿದ್ದರಾಮಯ್ಯ ಮಾಸ್ ಲೀಡರ್, 5 ವರ್ಷ ನಾನೇ ಸಿಎಂ, ಸಂಪುಟ ಪುನರ್ರಚನೆ, ಅಹಿಂದ ಉತ್ತರಾಧಿಕಾರಿ, ಈ ಎಲ್ಲ ಸದ್ದಿನ ಮಧ್ಯೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪಯಣಕ್ಕೆ ಸಜ್ಜಾಗಿದ್ದಾರೆ. ನವೆಂಬರ್ ಕ್ರಾಂತಿಯ ಮಧ್ಯೆ ಸಿಎಂ ಡಿಸಿಎಂ ವರಿಷ್ಠರನ್ನ ಭೇಟಿ ಮಾಡಲು ಸಜ್ಜಾಗಿರೋದು ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಕೈ ಪಡೆಯಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸದ್ದು ಸ್ಫೋಟಗೊಳ್ಳುತ್ತಿದೆ. ಇನ್ನೇನು 2 ದಿನಗಳು ಕಳೆದರೆ ನವೆಂಬರ್ ತಿಂಗಳು ಬರಲಿದ್ದು ನಿತ್ಯ ಮುಳುಗ್ತಾ ಇರುವ ಕ್ರಾಂತಿ ಗೀತೆಗೆ ರಾಗ ಸಂಯೋಜನೆ ಆಗಲಿದ್ದು ಕಾಂಗ್ರೆಸ್ನ ರಾಜಕೀಯ ಚಟುವಟಿಕೆಗಳು ಗಾರಿಗೆದರಲಿದೆ. ಸಿಎಂ ಡಿಸಿಎಂ ನಡುವೆ ದಾಳಕ್ಕೆ ಪ್ರತಿದಾಳ, ತಂತ್ರಕ್ಕೆ ಪ್ರತಿತಂತ್ರಗಳು, ಶಕ್ತಿ ಪ್ರದರ್ಶನಗಳು ನಡೀತಾ ಇದೆ. ನವೆಂಬರ್ 2ನೇ ವಾರ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಡೆಲ್ಲಿ ದಂಡಯಾತ್ರೆ ಕೈಗೊಳ್ಳಲಿದ್ದು ಈ ಬೆಳವಣಿಗೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯಗೂ ಮೊದಲೇ ಡಿಸಿಎಂ ಡಿಕೆಶಿ ಡೆಲ್ಲಿ ದಂಡಯಾತ್ರೆ ನಡೆಸಿದ್ದು, ಸಿಎಂ ಸಿದ್ದು ಹೈಕಮಾಂಡ್ ಭೇಟಿಗೂ ಮೊದಲೇ ಡೆಲ್ಲಿಯಲ್ಲಿ ತಂತ್ರಧಾರಿಕೆ ರೂಪಿಸಿದ್ದಾರೆ. ಮೊನ್ನೆಯಷ್ಟೇ ಏಕಾಂಗಿಯಾಗಿ ದೆಹಲಿಗೆ ಹೋಗಿ ಬಂದಿರುವ ಡಿಕೆಶಿ ನವೆಂಬರ್ 11 ಅಥವಾ 12ರಂದು ರಾಹುಲ್ ಭೇಟಿಗೆ ಟೈಮ್ ಕೇಳಿದ್ದಾರೆ. ನವೆಂಬರ್ 14ರಿಂದ 3 ದಿನಗಳ ಕಾಲ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಮಾಡಲಿದ್ದು, ಸಿಬಿಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಸಿಎಂ ಸಿದ್ದು ದೆಹಲಿ ಯಾತ್ರೆ ಮಾಡಲಿದ್ದಾರೆ. ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೂ ಪ್ಲಾನ್ ಮಾಡಿದ್ದಾರೆ. ದೆಹಲಿಯಲ್ಲಿದ್ದು ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿಯಲು ಡಿಸಿಎಂ ತಯಾರಿ ನಡೆಸಿದ್ದು, ಆದರೆ ಪವರ್ ಶೇರಿಂಗ್ಗೆ ಟಕ್ಕರ್ ಕೊಡೋಕೆ ಸಿಎಂ ಪುನರ್ರಚನೆ ದಾಳ ಹೂಡಿದ್ದಾರೆ. ಹೈಕಮಾಂಡ್ ಸೂಚಿಸಿದ್ದ ಪುನರ್ರಚನೆಯ ದಾಳವೇ ಸದ್ಯ ಸಿದ್ದುಗೆ ಅಸ್ತ್ರವಾಗಿದ್ದು ಮುಂದೇನು ಕಾದು ನೋಡೋಣ.